ಹೇಳಿದ್ದಾರೆ ಮೇಕೆದಾಟು ಅಣೆಕಟ್ಟಕ್ಕೆ ನಾವು ಬಿಡೋದಿಲ್ಲ, ನಾವು ಇಂಡಿಯಾ ಅಲಯನ್ಸ್ ಪವರ್ಗೆ ಬಂದರೆ ಅಂತ ಸರ್. ಈಗ ನೀವೇನು ಹೇಳಿ ಸರ್, ಒಂದು ನಿಮಿಷ ಹೇಳ್ತೀನಿ. ನೀರಾವರಿ ಯೋಜನೆಗಳಿಗೆ ಏನಾದ್ರು ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಏನಾದ್ರು ಆಗಿದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹೇಬರಿದ್ದಾಗ ಅದು ಹೆಚ್ಚು ಮುಚ್ಚರ್ಜೆ ಕೊಟ್ಟಂಥ ಏನಾದ್ರು ನಾಯಕರಿದ್ದರೆ ದೇವೇಗೌಡರು 83ರಿಂದ ಅವರು ನೀರಾವರಿ ಮಂತ್ರಿಗಳಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ರಾಜ್ಯಕ್ಕೆ ಅವ್ರದ್ದೇ ಒಂದು ಕೊಡುಗೆ ಇದೆ. ಅದ್ರ ಜೊತೆಗೆ ಯಡಿಯೂರಪ್ಪ ಸಾಹೇಬ್ರದ್ದು ಒಂದು ಕೊಡುಗೆ ಇದೆ, ಕುಮಾರಸ್ವಾಮಿಯವ್ರದ್ದು ಕೊಡುಗೆ ಇದೆ. ಈ ಸಂದರ್ಭದಲ್ಲಿ ಇವತ್ತು ಕೆಲವರು ಹೇಳ್ತಾರೆ ಮೇಕೆದಾಟು ಏನು ಅನ್ನೋದು ನನಗೆ ಗೊತ್ತಿದೆ. ನಾನು ಇಂಧನ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಅಲ್ಲಿ 500 ಮೆಗಾವಾಟ್ ವಿದ್ಯುತ್ತನ್ನು ಇದು ಮಾಡೋದಕ್ಕೆ ಹಾಕೋದಕ್ಕೆ ನಮ್ಮ ರೆಡ್ಡಿ ಅಂತ ಇವತ್ತು ನಮ್ಮ ಕಣ್ಣು ಮುಂದಿಲ್ಲ. ಆ ಯೋಜನೆ ಈಗ ಸರ್, ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಆಯಿತು, ಇಲ್ಲಿಂದ ಮೇಕೆದಾಟಿಂದ ಬೆಂಗಳೂರು ಪಾದಯಾತ್ರೆ. ನಾವೇನು ಬೇಡ ಅಂತ ಇಟ್ಕೊಂಡಿದ್ವಿ ಸರ್. 60 ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವರೇ ಕಾಂಗ್ರೆಸ್ 60 ವರ್ಷ ಅಧಿಕಾರದಲ್ಲಿತ್ತು ಇಡೀ ರಾಷ್ಟ್ರ. ಮಾಡಬೇಡಿ ಅಂತ ಹೇಳಿದ್ವಾ? ಇಂಡಿಯಾ ಅಲಯನ್ಸ್ ಅಲ್ಲಿ ಅವ್ರೇನಾದ್ರು ಪವರ್ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮೇಕೆದಾಟನ ಅಣೆಕಟ್ಟನ ಸರ್ ಇವತ್ತು ಅದನ್ನ ಕಾಂಗ್ರೆಸ್ನವರೇ ಹೇಳಬೇಕು. ಕಾಂಗ್ರೆಸ್ನವರು ಯಾವಾಗ ಅನುಕೂಲ ಆಗುತ್ತೆ ಅವತ್ತು ಬಂದು ಇದು ಮಾಡ್ತಾರೆ. ಉದಾಹರಣೆಗೆ ಹೇಳ್ತಾರೆ, ಇವತ್ತು ಯಾರೋ ಹೇಳಿರೋ ಮುಖಂಡರು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿರೋರು ನಾವೇ, ದೇವೇಗೌಡರನ್ನ ತೆಗೆದಿರೋರು ನಾವೇ. ಪ್ರಧಾನಮಂತ್ರಿಯಿಂದ 10 ತಿಂಗಳಿಗೆ ಯಾವುದೇ ಆಪಾದನೆ ಇದ್ದರೆ ದೇವೇಗೌಡರನ್ನ ತೆಗೆದಿರೋರು ಯಾರು? ಚಂದ್ರಶೇಖರ್ ತೆಗೆದಿರೋರು ಯಾರು? ಚರಣ್ ಸಿಂಗ್ ತೆಗೆದಿರೋರು ಯಾರು? ಎಲ್ಲ ಕಾಂಗ್ರೆಸ್ ತಾನೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಒಂದು ಜನತೆ ವಿಶ್ವಾಸ ಇಲ್ಲ. ರೈತರು ರಾಜ್ಯದಲ್ಲಿ ಒಂದು KEB ಸರ್, ಒಂದು TC ತಗೋಬೇಕಾದ್ರೆ ನಮ್ಮಲ್ಲಿ ಒದ್ದಾಡ್ತಾರೆ. 2 ಲಕ್ಷ 3 ಲಕ್ಷ. ನಮ್ಮ ಕಾಲದಲ್ಲಿ 5,000 ರೂಪಾಯಿಗೆ ಒಂದು TC ಕೊಡ್ತಾ ಇದ್ದು. ಮೇಕೆದಾಟು ಬಗ್ಗೆ ನಿಮ್ಮ DK ಶಿವಕುಮಾರ್ ಅವರು ಹೇಳ್ತಿದ್ರು, ಪಾದಯಾತ್ರೆ ಮಾಡಿ ನಾವು ಮಾಡ್ತೀವಿ, ಕೇಂದ್ರದಿಂದ ಅನುಮತಿ ಕೊಡಿ. ಈಗ ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ರಾಜ್ಯದ ಜನತೆ ಇದೆಲ್ಲ ತೀರ್ಮಾನಕ್ಕೆ ಬರ್ತಾರೆ.